ಚಿಕ್ಕಬಳ್ಳಾಪುರ ನಗರದ 30ನೇ ವಾರ್ಡ್ನ ಅಂಬೇಡ್ಕರ್ ಯುವಕರ ಬಳಗದ ವತಿಯಿಂದ 10ನೇ ತರಗತಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು ಹಾಗೂ ವಾರ್ಡನ್ ಸರ್ಕಾರಿ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಶಿಕ್ಷಕರಿಗೆ ಸನ್ಮಾನ ಸಮಾರಂಭ ಆಯೋಜಿಸಲಾಯಿತು. ವಿದ್ಯಾರ್ಥಿಗಳ ಸಾಧನೆಗೆ ಪ್ರೇರಣೆ ನೀಡುವುದು ಮತ್ತು ಶಿಕ್ಷಕರ ಸೇವೆಗೆ ಗೌರವ ಸಲ್ಲಿಸುವ ಉದ್ದೇಶದಿಂದ ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕ ಹನುಮಂತಪ್ಪ ಮಾತನಾಡಿ, ಇಂತಹ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡುವುದರ ಜೊತೆಗೆ ಇತರ ಮಕ್ಕಳಲ್ಲೂ ಸಾಧನೆ ಮಾಡುವ ಮನೋಭಾವವನ್ನು ಬೆಳೆಸುತ್ತವೆ ಎಂದರು. ಬಡತನದಲ್ಲಿದ್ದರೂ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸಿ ಉತ್ತಮ ಅಂಕಗಳನ್ನು ಪಡೆದಿರುವುದು ಶ್ಲಾಘನೀಯ ಎಂದರು. ಸರ್ಕಾರಿ ಶಾಲೆಯ ಶಿಕ್ಷಕಿ ಲಕ್ಷ್ಮಿ ಮಾತನಾಡಿ, ಪ್ರತಿಯೊಬ್ಬ ವಿದ್ಯಾರ್ಥಿಯು ದೊಡ್ಡ ಕನಸು ಕಾಣಬೇಕು ಮತ್ತು ಅದನ್ನು ಸಾಕಾರಗೊಳಿಸಲು ಶ್ರಮಿಸಬೇಕು. ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಮಾತಿನಂತೆ ಕನಸುಗಳು ಜೀವನವನ್ನ ರೂಪಿಸುತ್ತವೆ ಎಂದು ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೀವನವನ್ನ ಉದಾಹರಣೆಯಾಗಿ ತೆಗೆದುಕೊಂಡು ಸೌಲಭ್ಯಗಳ ಕೊರತೆಯಲ್ಲೂ ಶ್ರಮದಿಂದ ಸಾಧನೆ ಮಾಡಬಹುದು ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿ, ಉದ್ಯೋಗವನ್ನ ಹುಡುಕುವುದಕ್ಕಿಂತ ಉದ್ಯೋಗವೇ ನಿಮ್ಮನ್ನು ಹುಡುಕಿಕೊಂಡು ಬರುವಂತೆ ಶಿಕ್ಷಣ ಪಡೆಯಬೇಕು ಎಂದರು. ಯುವಶಕ್ತಿ ಇವತ್ತು ಅಚೀವ್ಮೆಂಟ್ ಮಾಡೋದಿಕ್ಕೇನೆ ಮುಂದೆ ಬರ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಅಚೀವ್ಮೆಂಟ್ ಏನಿದೆ ನಾವು ಮಾಡ್ಬೇಕು ಅಂತ ನಾವು ಕನಸು ಕಾಣ್ಬೇಕು. ಅಬ್ದುಲ್ ಕಲಾಂ ಹೇಳ್ತಾ ಇದ್ರು, ಕನಸು ಕಾಣ್ಬೇಕು ನಾವು, ಅದು ನಿದ್ದೆ ಅಲ್ಲ. ನಾವು ಕಂಡಂತಹ ಕನಸು ನಮ್ಮನ್ನ ನಿದ್ದೆ ಮಾಡಕ್ ಬಿಡಬಾರ್ದು ಅಂತ ಹೇಳ್ತಾ ಇದ್ರು. ಆತರ ಒಂದು ಕನಸನ್ನ ಕಟ್ಕೊಂಡು ನಾವು ಒಂದು ಸಾಧನೆ ಮಾಡಕ್ ಹೊರಟಾಗ ನಮ್ಗೆ ಯಾವುದು ಅಡ್ಡಿ ಬರೋದಿಲ್ಲ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಫೇಸ್ ಮಾಡಿರ್ತಕ್ಕಂತ ಅಸಮಾನತೆ ಆಗಿರಬಹುದು, ಬಡತನ ಆಗಿರಬಹುದು, ಅವ್ರು ಎಲ್ಲ ಫೆಸಿಲಿಟೀಸ್ ಅನ್ನ ಪಡ್ಕೊಂಡು ಏನು ಸಿಲ್ವರ್ ಸ್ಪೂನ್ ಅಲ್ಲಿ ಏನು ಹುಟ್ಟಿದ್ದವರಲ್ಲ. ಅವರು ಅಂತಹ ಮಹಾನ್ ಮೇರು ಪರ್ವತ ಅನೇಕ ದೇಶಗಳಲ್ಲಿ ಸುತ್ತಾಡಿ 11 ಡಿಗ್ರಿಗಳನ್ನ ಪಡೆದುಕೊಂಡು ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿಯಾಗಿ ವಿಶ್ವದ ಒಂದು ಪ್ರಖ್ಯಾತಿ ವ್ಯಕ್ತಿಯಾಗಿ ಇವತ್ತು ಗುರುತಿಸಿಕೊಂಡಿದ್ದಾರೆ. ಅವರಿಗೆ ಈ ತರ ಎಲ್ಲ ಫೆಸಿಲಿಟೀಸ್ ಇರ್ಲಿಲ್ಲ. ನಿಮ್ ಮುಂದೆ ಅನೇಕ ಫೆಸಿಲಿಟೀಸ್ ಇದೆ. ಇವಾಗ ನೀವೆಲ್ಲ ಓದ್ಕೋಬೇಕು ಚೆನ್ನಾಗಿ. ನಾನು ಇವಾಗ ಯಾಕೆ ಮಾತಾಡಕ್ ಬಂದು ಅಂತಂದ್ರೆ ನನಗೆ ಇದೊಂದು ಬೇಡಿಕೆ ಬೇಕಾಗಿತ್ತು. ಇವಾಗ ಈಗ ನನ್ನ ಕೂಸು ಇದು ಶಿವ ಮಗು, ಒಂದು ಮಗು ಚೆನ್ನಾಗಿ ಬೆಳಿಬೇಕು, ಅದೊಂದು ಜ್ಞಾನವನ್ನ ಕಟ್ಕೋಬೇಕು ಅಂದ್ರೆ ಅದಕ್ಕೆ ಬೇಸ್, ಈ ಒಂದು ಮನೆ ಚೆನ್ನಾಗಿರ್ಬೇಕು ಅಂದ್ರೆ ಒಂದು ಫೌಂಡೇಶನ್ ಚೆನ್ನಾಗಿರ್ಬೇಕು. ಹಾಗೆ ಪ್ರೈಮರಿ ಲೆವೆಲ್ ಅಲ್ಲಿ ನಾವು ಒಂದು ಬೇಸ್ ಹಾಕಿ ಅವನಲ್ಲಿ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿರೋದಕ್ಕೆ ಇವತ್ತು ಅವನು ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಾ ಇದ್ರೆ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಹೀಗೆ ಯುವ ಶಕ್ತಿ ಚೆನ್ನಾಗಿ ಬೆಳೆದು ಇನ್ನೊಂದಷ್ಟು ಜನಕ್ಕೆ ಸ್ಫೂರ್ತಿಯ ಸೆಲೆಯಾಗಬೇಕಾಗಿದೆ. ಹಾಗೆ ನಮ್ಮ ಸಂಜನಾ ಈಗ ಮೊನ್ನೆ 10th ಅಲ್ಲಿ 88.91% ತಗೊಂಡಿದ್ದಾರೆ. ನನಗೆ ಕಾತರ ಆಗ್ತಾ ಇತ್ತು ರಿಸಲ್ಟ್ ಬಂದಿದ ತಕ್ಷಣ ನಾವು ಏನಾಗಿರುತ್ತೆ ತಿಳ್ಕೋಬೇಕು ಅಂತ. ಅವ್ರು ಫೋನ್ ಮಾಡಕ್ಕೂ ಮುಂಚೆನೆ ಅವ್ರ ಪೇರೆಂಟ್ಸ್ ಒಂದು ಪಟ್ಟಿನ ಕೊಟ್ಟರು. ನನಗಂತೂ ನಿಜವಾಗ್ಲೂ ನಮ್ಮ ವಾರ್ಡಿನಲ್ಲಿ ಇಂತಹ ಬಡತನದಲ್ಲಿ ವಿದ್ಯಾಭ್ಯಾಸ, ತಂದೆ ತಾಯಿಗಳ ಪೋಷಕರ ವಿದ್ಯಾಭ್ಯಾಸ ಕಡಿಮೆ ಇದ್ರು ನಮ್ಮ ಮಕ್ಕಳು ಈ ಒಂದು ಹೆಚ್ಚಿನ ಅಂಕಗಳನ್ನು ಪಡೆದಿದ್ದಾರಲ್ಲ ಅನ್ನೋದ್ರ ಬಗ್ಗೆ ನನಗೆ ತುಂಬಾ ಖುಷಿ ಆಯಿತು. ನಾನು ವೆಂಕಟೇಶ್ ಮತ್ತು ಅವ್ರ ಬಳಗದವರಿಗೆ ಹೇಳಿದೆ, ನರೇಶ್ ಮಾಡಿ, ಇದು ಒಳ್ಳೆಯ ಉತ್ತಮ ಸೇವೆ. ಈ ಸೇವೆ ನೀವು ಮಾಡೋದ್ರಿಂದ ನಮ್ಮ ವಾರ್ಡಿನ ಮಕ್ಕಳು, ನಮ್ಮ ಮಕ್ಕಳು ಅವರು ಇನ್ನೂ ಮುಂದಿನ ತಮ್ಮ ಜೀವಮಾನದಲ್ಲಿ ಶೈಕ್ಷಣಿಕವಾಗಿ ಇನ್ನೂ ಹೆಚ್ಚಿನ ಜ್ಞಾನವನ್ನ ಪಡೆಯೋದಕ್ಕೆ ಅವಕಾಶ ಆಗುತ್ತೆ ಅಂತೇಳಿ ನಾನು ಹೇಳಿದಾಗ ಅವರು ನಿಜವಾಗ್ಲೂ ಬಹಳ ಸಂತೋಷದಿಂದ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಓದಂತ ಎಲ್ಲ ಅವರಿಗೆ ಮಕ್ಕಳಿಗೆ ನಾವು ಏನು ಪ್ರೈಸ್ ಕೊಡಬೇಕು, ಅವರನ್ನ ಸನ್ಮಾನಿಸಬೇಕು, ಅವರಿಗೆ ನಾವು ಗೌರವ ಸೂಚಿಸಬೇಕು. ಮುಂದಿನ ದಿನಗಳಲ್ಲಿ ಏನೀಗ ಮತ್ತೆ ಈಗ SSLC ಮತ್ತು PUC ಹೋಗುವಂತ ಮಕ್ಕಳಿಗೆ ಇದೊಂದು ಪಾರದರ್ಶಕವಾಗುತ್ತೆ, ಇದೊಂದು ಉತ್ತೇಜನ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಯೋಚನೆ ಮಾಡಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮೊದಲನೇದಾಗಿ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗೆಳೆಯ